ನಿನ್ನೆ ನೋಡಿ ಮತ್ತೊಂದು ಘಟನೆ ಆಗಿದ್ದೆ ಸಕಲೇಶ್ಪುರ ಸಿರಾಡಿ ಘಾಟ್ನಲ್ಲಿ. ಈ ಘಟನೆ ಆಗ್ತಿರೋ ಉದ್ದೇಶ ಏನಂತ ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಏನಕ್ಕೆ ಶೇರ್ ಮಾಡಿ ಅಂದ್ರೆ ಗೊತ್ತಾಗಬೇಕು ಏನಕ್ಕೋಸ್ಕರ ಆಗ್ತಾ ಇದೆ ಅಂತ. ನೋಡಿ, ಮಳೆ ಬೀಳುತ್ತೆ, ಮಳೆ ಬೀಳಿದಾಗ ಘಾಟ್, ಇದು ಸಿಮೆಂಟ್ ರೋಡ್, ಘಾಟು ಸಿಮೆಂಟ್ ರೋಡ್ ಅಲ್ಲಿ ಗಾಡಿ ನಿಲ್ಲಲ್ಲ. ದಯವಿಟ್ಟು ಯಾರೇ ಬರ್ಲಿ ನಿಧಾನ ಬನ್ನಿ. ಮತ್ತೆ ಈ ಗ್ಯಾಸ್ ಗಾಡಿ ಇರೋ ಅದ್ರಲ್ಲೂ ಗಾಡಿ ನಿಲ್ಲಲ್ಲ. ನೋಡಿ ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ. ಗೊತ್ತಿದ್ದು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊ ಬರೋದು, ಎಣ್ಣೆ ಹೊಡ್ಕೊ ಬರೋದು ಕಮ್ಮಿ ಅಲ್ಲ, ಡೈಲಿ ಆಕ್ಸಿಡೆಂಟ್ ಆಗ್ತಾ ಇದೆ. ಇದು 4 ದಿವಸದಿಂದ ಆಗ್ತಿರೋ ಆಕ್ಸಿಡೆಂಟ್ಗಳು. ಅದ್ರ ಮಧ್ಯದಲ್ಲಿ ನಾವು ನೋಡಿ ಹತ್ತುತ್ತಾ ಇರೋದು ಘಾಟು. ಈ ತರ ಮಳೆ ಬಿದ್ದಿರುತ್ತೆ, ಘಾಟ್ ಹತ್ತುವಾಗ ಲಾರಿ ಡ್ರೈವರ್ಗಳು ಜೋರಾಗಿ ಬರ್ತಾರೆ, ಸ್ಪೀಡ್ ಆಗಿ ಬರ್ತಾರೆ ಅಂತ ಹೇಳ್ತಾರೆ. ನಾನು ತೋರಿಸಿದೀನಿ, ಅದು ಕೂಡ ಮುಂದೆ ತೋರಿಸ್ತೀನಿ ನೋಡಿ. ಈ ತರ ನೋಡಿ, ಆ ಗಾಡಿ ಕಾರು ಬರ್ತಾ ಇದೆ ಮುಂದೆ, ಆ ಟರ್ನಿಂಗ್ ಆ ಟರ್ನಿಂಗ್ ಅಲ್ಲಿ ನುಗ್ತಾರೆ ನೋಡಿ. ಈ ತರ ಆ ಟರ್ನಿಂಗ್ ಅಲ್ಲಿ ಯಾರೋ ನೋಡ್ಕೊಂಡ್ ಬಂದ್ರೆ ಮುಂದ್ಗಡೆ ನಿಮ್ಗೆ ಗೊತ್ತಿರುತ್ತಾ ಗಾಡಿ ಬರ್ತಾ ಇದೆ ಅಂತ. ಅವನಿಗೂ ಕಾಣಲ್ಲ, ನಿಮ್ಗೂ ಕಾಣಲ್ಲ, ಮೆಲ್ಲಕ್ಕೆ ಬರ್ಬೇಕು ನೋಡಿ. ಇವಾಗ ಬಂದ್ಬಿಟ್ಟು ಅಡ್ಡ ಹಾಕ್ತಾನೆ ಗಾಡಿಗೆ. ಮೊದ್ಲೇ ಹತ್ತಿರೋದು 3ನೇ ಗೇರಲ್ಲಿ 2ನೇ ಗೇರಲ್ಲಿ ಗಾಡಿ. ಈ ತರ ಬಂದ್ ಅಡ್ಡ ಹಾಕಿದ್ರೆ ನಾವೆಲ್ಲಿ ಹೋಗ್ಬೇಕು? ನಮ್ದು ಮಿಸ್ಫಾಲ್ಟ್ ಆಗಿ ಗೇರ್ ಕೂರ್ಲಿಲ್ಲ ಅಂತ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆಕ್ಸೆಲ್ ಕಟ್ ಆಗುತ್ತೆ. ಆಕ್ಸೆಲ್ ಕಟ್ ಆದ್ರೆ 8 ದಿನ ನಾವು ರೋಡಲ್ಲಿ ಸಾಯ್ಬೇಕು. ನೀವ್ ಯಾರಾದ್ರೂ ಬರ್ತೀರಾ ಊಟ ತಿನ್ಕೊಡಕ್ಕೆ? ಯಾರು ಬರಲ್ಲ. ಇದು ಆಲ್ಮೋಸ್ಟ್ 90-70% ಕಾರ್ ಡ್ರೈವರ್ಗಳಿಗೆ ಮತ್ತೆ ಬಸ್ನವ್ರಿಗೆ, ಎಲ್ಲಾ ವೆಹಿಕಲ್ ಇರೋರಿಗೆ ನೋಡಿ. ಈ ತರ ಮಳೆ ಬಿದ್ದಾಗ ಗಾಡಿ ನಿಲ್ಲಲ್ಲ. ಈ ತರ ಟರ್ನಿಂಗ್ ಅಲ್ಲಿ ಬರ್ತೀರಾ, ಜಿಂಗ್ ಅಂತ ಬರ್ತೀರಾ, ಬಂದಾಗ ಆಹಾರ ನೋಡಿತೀರಾ ಟರ್ನಿಂಗ್ ಅಲ್ಲಿ ದಯವಿಟ್ಟು ನುಗ್ಬೇಡಿ. ಯಾವುದೇ ವೆಹಿಕಲ್ ಆಗ್ಲಿ ಟರ್ನಿಂಗ್ ಅಲ್ಲಿ ನುಗ್ಗಕ್ ಹೋಗ್ಬೇಡಿ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಿಮ್ಗೆಲ್ಲ, ದಯವಿಟ್ಟು ನಿಧಾನ ಬನ್ನಿ. ಇದ್ದಿದ್ದು ಸಕಲೇಶ್ಪುರ ಮಂಗಳೂರು ರೋಡ್. ಈ ರೋಡಲ್ಲಿ ನಿಧಾನ ಬನ್ನಿ. ಬರೋ ಎಲ್ಲ ಸಿಮೆಂಟ್ ರೋಡ್ ಇರೋದು, ಗಾಡಿ ನಿಲ್ಲಲ್ಲ.